ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಕಾವಲು ಪಡೆ ತಾಲೂಕು ಘಟಕದ ವತಿಯಿಂದ ಪಟ್ಟಣದ ಕುರುಬಗೇರಿ ಶಾಲೆಯಲ್ಲಿ ಗಿಡ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಪರಿಸರ ದಿನವನ್ನ ಆಚರಿಸಲಾಯಿತು. ಶಾಲಾ ಶಿಕ್ಷಕರು ಹಾಗೂ ಮಕ್ಕಳ ಸಮ್ಮುಖದಲ್ಲಿ ಹಸಿರು ಹಬ್ಬ ಆಚರಿಸಿದ ಕಾವಲು ಪಡೆ ಪದಾಧಿಕಾರಿಗಳು ಮಕ್ಕಳಿಗೆ ಸಿಹಿ ವಿತರಿಸಿ ಪರಿಸರ ಕಾಳಜಿಯ ಸಂದೇಶ ಸಾರಿದ್ರು. ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಮಾತನಾಡಿದ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್, ಪ್ರತಿಯೊಬ್ಬ ಪೋಷಕರು ತಮ್ಮ ಮನೆಯ ಮುಂಭಾಗದಲ್ಲಿ ಕನಿಷ್ಠ ಒಂದು ಗಿಡವನ್ನ ನೆಟ್ಟು ಅದನ್ನ ಪ್ರೀತಿಯಿಂದ ಪೋಷಿಸಿ ಬೆಳೆಸಬೇಕು. ನಾವು ಇಂದು ಮಾಡುವ ಈ ಕಾರ್ಯ ಮುಂದಿನ ಪೀಳಿಗೆಗೆ ಪರಿಸರದಿಂದ ಶುದ್ಧ ಗಾಳಿ ಸಿಗುವಂತೆ ಮಾಡುತ್ತೆ ಮತ್ತು ಎಲ್ಲರ ಆರೋಗ್ಯ ಕಾಪಾಡಲು ಸಹಕಾರಿಯಾಗುತ್ತದೆ ಅಂತ ಕರೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಸಿದ್ದುರಾಜು ಅವರು ಮಾತನಾಡಿ, ಶಾಲಾ ಆವರಣದಲ್ಲಿ ಇಂತಹ ಹಸಿರು ಕಾರ್ಯಕ್ರಮ ಹಮ್ಮಿಕೊಂಡ ಕಾವಲು ಪಡೆಯ ಸಾಮಾಜಿಕ ಕಾರ್ಯವೈಖರಿಯನ್ನ ಮುಕ್ತ ಕಂಠದಿಂದ ಮೆಚ್ಚಿಕೊಂಡಿದ್ದಾರೆ. ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಅವರು ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯ ಮಹತ್ವ ಹಾಗೂ ಗಿಡ ಮರಗಳ ಅಗತ್ಯತೆಯ ಬಗ್ಗೆ ಸುಲಭವಾಗಿ ತಿಳಿಸಿಕೊಟ್ಟಿದ್ದಾರೆ. ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್ ಕಾರ್ಯಕ್ರಮದ ನಿರೂಪಣೆ ನಡೆಸಿಕೊಟ್ಟಿದ್ದಾರೆ. ಈ ಪ್ರಕೃತಿ ಸ್ನೇಹಿ ಕಾರ್ಯಕ್ರಮದಲ್ಲಿ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ, ತಾಲೂಕು ಸಂಚಾಲಕ ಕುಂಜುಟ್ಟಿ, ಟೌನ್ ಉಪಾಧ್ಯಕ್ಷ ಸಾದಿಕ್ ಪಾಷಾ, ಟೌನ್ ಸಂಚಾಲಕ ಮಿಮಿಕ್ರಿ ರಾಜು, ಜಾಹಿರ್ ಹುಸೇನ್, ಶಿಕ್ಷಕ ನಾಗೇಂದ್ರ ಹಾಗೂ ಅಂಗನವಾಡಿ ಶಿಕ್ಷಕಿಯರು ಮತ್ತು ಶಾಲಾ ಸಿಬ್ಬಂದಿ ಉಪಸ್ಥಿತರಿದ್ದರು. ಇವತ್ತು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಈ ಒಂದು ಅಂಗವಾಗಿ ಕರ್ನಾಟಕ ಕಾವಲು ಪಡೆಯುವುದರಿಂದ ವಿಶೇಷವಾಗಿ ಪ್ರತಿ ವರ್ಷ ಶಾಲೆ, ದೇವಸ್ಥಾನ, ಮಸೀದಿ, ಚರ್ಚು, ಧಾರ್ಮಿಕ ಕ್ಷೇತ್ರಗಳಲ್ಲಿ, ಧಾರ್ಮಿಕ ಸ್ಥಳಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ನಿರಂತರವಾಗಿ 15 ವರ್ಷದಿಂದ ಈ ಪರಿಸರ ದಿನಾಚರಣೆ ಆಚರಣೆ ಮಾಡಿಕೊಡ್ತಾ ಇದ್ದೇವೆ. ಅದೇ ಆ ನಿಟ್ಟಿನಲ್ಲಿ ಈ ವರ್ಷ ನಮ್ಮ ಗುರುಗೇರಿ ಶಾಲೆ, ಯಾಕಂದರೆ ಈ ಶಾಲೆಯಲ್ಲಿ ನನ್ನ 3 ತಪ್ಪಿದ್ರು, ಒಂದು ತಂಗಿ ಇಲ್ಲೇ ಓದಿರೋದು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಶಾಲಾ ಟೌನ್ ಉಪಾಧ್ಯಕ್ಷ ಸಾದಿಕ್ ಪಾಷಾ ಅವರು ಇಲ್ಲೇ ಓದಿರ್ತಕ್ಕಂಥ ಒಂದು ಶಾಲೆ. ಅವರು ಕೂಡ ನೋಡಿದೆ ಮಾತಾಡೋದು ಭಾವುಕರಾದರು. ಹಳೆಯದನ್ನು ಒಂದು ಬಾಲ್ಯದ ನೆನಪು ಅವ್ರಿಗೆ ಬಂದ್ಬಿಟ್ಟು ಆ ಮಾತಲ್ಲೇ ತಿಳ್ಕೊಂಡ್ಬಿಟ್ಟೆ. ಹಾಗಾಗಿ ಈ ಒಂದು ವಿಚಾರ ಹೇಳೋದು ಏನಪ್ಪ ಅಂದರೆ, ಮಕ್ಕಳ ಎಲ್ಲರೂ ಕೂಡ ಬಹಳ ಮುಖ್ಯವಾಗಿ ಒಂದೊಂದು ಗಿಡ ಬೆಳೆಸಿ ಆಮ್ಲಜನಕವನ್ನು ನಾವು ತಯಾರು ಮಾಡ್ಕೋಬೇಕಾಗಿದೆ. ಎಲ್ಲರೂ ಪರಿಸರದ ಕಾಳಜಿ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋ ಮೂಲಕ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಕನ್ನಡ. ಗಿಡಗಳು ನಡೋದು ಏನಕ್ಕೆ ಅಂತ ಗೊತ್ತಾಯ್ತಾ ನಿಮಗೆ? ಏನಕ್ಕೆ ಗಿಡಗಳು ಗಿಡಗಳು ನಡೆದ್ರೆ ಏನ್ ಪ್ರಯೋಜನ, ಏನಿದೆ ಅದರಲ್ಲಿ ಗುಣ ಅಂತ ಗೊತ್ತಾಯ್ತಾ? ಹಣ್ಣು ಸಿಗುತ್ತೆ, ಕಾಯಿ ಸಿಗುತ್ತೆ ಅಲ್ವಾ? ಅದರಿಂದ ದೊಡ್ಡದಾಗಿ ಆಕ್ಸಿಜನ್. ಈಗ ಏನಾಯ್ತಾ ಇದೆ ಗೊತ್ತಾ, ನಮ್ಮ ಪರಿಸರ ಸಂಪೂರ್ಣವಾಗಿ ಹಾಳಾಯ್ತಾ ಇದೆ. ಘಾಟಿಗಳಿಂದ ಹೊಗೆ ಬಂದು ಬೇರೆ ತರ ಪ್ಲಾಸ್ಟಿಕ್ ಮಾಲಿನ್ಯಗಳು ಅದು ಇದೆಲ್ಲ ಆಗಿ ಗಿಡಗಳು ಎಲ್ಲರೂ ಹಾಳಾಯ್ತಾ ಇದೆ. ಇದು ಆಕ್ಸನ್ ಪಾಳಿ ಅಂತ ಒಂದು ಪಾಳಿ ಇದೆ, ಅದ್ರ ಬಗ್ಗೆ ಎಲ್ಲ ನೀವು ಯಾರಾದ್ರೂ ಕೇಳಿದ್ರಾ? ಅದಕ್ಕೆ ತೂತು ಇದ್ದಿದ್ದು ಭೂಮಿಗೆ ಏನಾಗ್ತಾ ಇದೆ, ರಶ್ಮಿಗಳು ಬರ್ತಾ ಇದೆ. ಅದು ಬಂದಾಗ ಮನುಷ್ಯರು ಅದು ಸಂಪೂರ್ಣವಾಗಿ ಭೂಮಿಗೆ ಬಂದ್ಬಿಟ್ರೆ ಮನುಷ್ಯರಿಲ್ಲ, ಭೂಮಿನೇ ಇಲ್ಲ. ಈ ಅವಸ್ಥೆಯಲ್ಲಿ ನಾವೇನ್ ಮಾಡಬೇಕು, ಅದನ್ನೇ ತಡೆಯಬೇಕಾದ್ರೆ ಜಾಸ್ತಿ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದಕ್ಕೆ ನಮ್ಮ ಭೂಮಿಯಲ್ಲಿ ನಾವು ಗಿಡಗಳನ್ನ ನಟ್ಟು ಒಂದೊಂದು ಗಿಡಗಳಿಂದ ನಾವು ನಮ್ಗೆ ದೇವರು ಮಾಡಿರೋ ಒಳ್ಳೆ ಒಂದು ಇದೆ. ಏನಂದ್ರೆ ನಾವು ಈ ತೋರಿಸ್ತ್ರ ಒಳ್ಳೆಯಾಗಿದೆ, ನಮ್ಗೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಡೆಲ್ಲಿನಲ್ಲಿ ನಾವೆಲ್ಲ ಪತ್ರಿಕೆಯಲ್ಲಿ ಓದಿರ್ಬೋದು, ಟಿವಿಯಲ್ಲಿ ನ್ಯೂಸ್ ನೋಡಿರ್ಬೋದು, ಅಲ್ಲಿ ಮನುಷ್ಯನಿಗೆ ಉಸಿರಾಡಕ್ಕೆ ಆಯ್ತಾ ಇಲ್ಲ. ಏನ್ ಕಾರಣ? ಮರಗಳು ಕಮ್ಮಿ, ಜನಗಳು ಜಾಸ್ತಿ. ನಾಳೆ ಈ ಪ್ರಪಂಚ ಇಲ್ಲ ಅಂತ ಗಡ್ಡ ಬಂದ್ರು ಕೂಡ ಕೈಯಲ್ಲಿ ಒಂದು ಬೀಜ ಇದ್ರೆ ಅದು ಭೂಮಿ ಜಾಸ್ತಿ ಅಂತ ಹಾಗೆ